ನಮಸ್ತೆ ಆದ್ಮೇಲೆ ಇವತ್ತು ನಾವು ತುರುವೇಕೆರೆ ಕುಣಿಕೇನಹಳ್ಳಿನ ಹ್ಮ್ ಹಾ ಅಲ್ಲಿದ್ದೀವಿ. ಈಗ ನಮ್ಗೇನಾಗ್ತದೆ ಅಂದ್ರೆ ಕೆಲವು ಟೈಮಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತದೆ. ಅವಾಗ ನಿಮ್ಗೆ ಹೇಳ್ತಾ ಇರ್ತೀವಿ, ನಾವು ಎಲ್ಲೋದ್ರೂ ತೋಟದ ಕೆಲಸ ಶುರು ಮಾಡಿದ್ರೆ ಮಳೆ ಬಂದೇ ಬರ್ತದೆ ಅಂತ. ಇಲ್ಲೂ ಕೂಡ ಅಷ್ಟೇ, ನಾವು ಶುರು ಮಾಡಿದ ತಕ್ಷಣ ಇಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ಸುಮಾರು ಒಂದು ತಿಂಗಳಿಂದ ಮಳೆ ಇರ್ಲಿಲ್ವಂತೆ, ಇನ್ನು ಇಲ್ಲಿ ಮಳೆ ಬಂದಿದೆ. ಹಂಗನ್ಬಿಟ್ಟು ಯಾರು ನಮ್ಮನ್ನ ಮಳೆ ಬಂದ್ರೆ ಮಳೆ ಬರ್ತಂದ್ರೆ ಕರ್ಸಕ್ ಹೋಗ್ಬಿಡಿ. ತೋಟ ಗೀಟ ಮಾಡ್ಸೋದಿದ್ರೆ ಕರ್ಸಿ ಬಂದು ತೋಟ ಮಾಡ್ಕೊಡ್ತೀವಿ, ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬಿಡಿ. ಇಲ್ಲಿ ನೋಡಿ, ಇವಾಗ ಎಲ್ಲ ಗ್ಲೀಸಿಡಿಯಾ ಲೈನ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ. ಗ್ಲೀಸಿಡಿಯಾ ಗಿಡಗಳನ್ನೆಲ್ಲ ತಂದು ಗೋಶಾಲೆಯಿಂದ ಗಿಡ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದೀವಿ. ಇವಾಗ ಅದನ್ನೆಲ್ಲ ಇಲ್ಲಿ ಪ್ಲಾಂಟೇಶನ್ ಮಾಡ್ತಾ ಇದೀವಿ. ಅದ್ರ ಕೆಲಸ ಇಲ್ಲಿ ನಡೀತಾ ಇದೆ. ಇದು ಇಲ್ಲೂ ಕೂಡ ಅಷ್ಟೇ, ನಮ್ಮ ತೀರ್ಥಹಳ್ಳಿ ಪ್ರಭುಚಂದ್ರ ಅವರ ಜಿಗ್ಜಾಗ್ ಮೆಥಡ್ ಅಲ್ಲೇ ಇದು ಮಾಡ್ತಾ ಇದ್ದೀವಿ. 15x15 ಜಿಗ್ಜಾಗ್. ಈ ರೋಡ್ ಸೈಡ್ ಅಲ್ಲಿ ಇಲ್ಲಿ 15x ಬೇಲಿಂದ 15 ಅಡಿ ಒಳಗಡೆ, ಇಲ್ಲಿ ಗಿಡದಿಂದ ಗಿಡಕ್ಕೆ 15 ಅಡಿ ಈ ತರ ಜಿಗ್ಜಾಗ್. ಆಮೇಲೆ 30 ಅಡಿ ಬಿಟ್ಟು ಪುನಃ 15x15 ಅಲ್ಲಿ ಜಿಗ್ಜಾಗ್. ನಾವು ಯರಪತನಹಳ್ಳಿಲೂ ಇದನ್ನೇ ಮಾಡಿದೀವಲ್ವಾ, ಅದೇ ರೀತಿ ಇಲ್ಲೂ ಕೂಡ ಜಿಗ್ಜಾಗ್ ಮಾಡ್ತಾ ಇದೀವಿ. ಈಗೆಲ್ಲ ಇವಾಗ ಗಿಡಗಳೆಲ್ಲ ಬೇಸಿಗೆ ಗಿಡಗಳನ್ನೆಲ್ಲ ಇಟ್ಕೊಂಡಿದೀವಿ. ಅದಕ್ಕೆಲ್ಲ ಇವಾಗ ಗುಂಡಿ ಕೆಲಸ ನಡೀತಾ ಇದೆ. ಒಂದೊಂದು ಗುಂಡಿಗೆ ಒಂದೊಂದು ಗಿಡಗಳನ್ನ ಹಾಕ್ತಿವಿ. ಸುಮಾರು 1 ಅಡಿ 1.5 ಅಡಿಗೆ ಹಾಕ್ತಿವಿ. ಇದು ಒಂದು 2.5-3 ಎಕರೆ ಜಮೀನು ಇದೆ. ಇಲ್ಲಿ ಕವರ್ ಎಷ್ಟು ಅಡಿ ಆಳ ಇದೆ ಅಷ್ಟಡಿ ನೋಡ್ಕೊಂಡು ಒಂದೊಂದು ಗಿಡಗಳನ್ನ ನಾವು ಇಲ್ಲಿ ಕಟ್ಕೊಳ್ಬೇಕು. ಹೀಗೆ ಅದೇ ಕೆಲಸ ಒಂದು ರೂಪಾಯಿಗೆ ಒಂದು ಕೆಲಸ ನಡೀತಾ ಇದೆ. ಆಮೇಲೆ ಇಲ್ಲಿ ತೆಂಗಿನ ಗಿಡ, ಆಮೇಲೆ ಒಂದು ಲೈನಲ್ಲಿ ಅಗಸೆ, ಒಂದು ಲೈನಲ್ಲಿ ಗ್ಲಿಸಿಡಿಯಾ, ಈಗೆಲ್ಲ ಪೈಪ್ ಲೈನ್ ಡ್ರಿಪ್ ಲೈನ್ ಎಲ್ಲ ಮಾಡ್ಬಿಟ್ಟಿದೀವಿ. ಅದು ಚೆನ್ನಾಗಿ ನೀರು ಹೊಂದ ಮೇಲೆ ಗುಂಡಿ ತೆಗಿಯಕ್ಕೆ ಸುಲಭ ಆಗ್ತದೆ. ಮಳೆ ಅಂದ್ರೆ ಅಂತ ಮಳೆ ಏನು ಬಂದಿಲ್ಲ, ಸುಮಾರಾಗಿ ಮಳೆ ಬಂದಿದೆ. ಆ ಲೈನ್ಗಳೆಲ್ಲ ಗ್ಲಿಸಿಡಿಯಾ ಅಲ್ಲಿ ಬರ್ತದೆ. ಇನ್ನೊಂದ್ರಲ್ಲಿ ನುಗ್ಗೆ, ಇನ್ನೊಂದ್ರಲ್ಲಿ ಅಗಸೆ. ಹಾಗೆ ಅಗಸೆ, ಗ್ಲಿಸಿಡಿಯಾ, ನುಗ್ಗೆ ಎಲ್ಲ ಒಂದೊಂದು ಕಡೆಯಿಂದ ಇಲ್ಲಿ ಹಾಕೊಂಡು ಬರ್ತಾ ಇದೀವಿ. ಈ ತರ ಈಗೆಲ್ಲ ನಿಮ್ಗೆ ಕಾಣಿಸ್ತಾ ಇದೆ. ಕಲ್ಲುಗಳನ್ನ ಆದಷ್ಟು ಕಲ್ಲುಗಳನ್ನ ತೆಗೆದಿದ್ದೀವಿ. ಇನ್ನು ಎಲ್ಲಾ ಕಡೆನೂ ಗುಂಡಿ ತಗೊಂಡು ಹೋಗ್ತಾ ಇರ್ತಾರೆ. ಒಂದು 5-6 ಜನ ಗುಂಡಿ ತಗೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ನಾವು ನಡೋರು ನಾವು ನಡ್ಕೊಂಡು ಬರ್ತಾ ಇರ್ತೀವಿ. ಹೀಗೆ ನಮ್ಮ ತುರುವೇಕೆರೆ ಹತ್ರ ತೋಟ ಮಾಡ್ತಾ ಇರೋದ್ರ ಕೆಲಸ ನಡೀತಾ ಇದೆ. ಕೆಲವೊಮ್ಮೆ ನಮ್ದು ವಿಡಿಯೋ ಕರೆಕ್ಟಾಗಿ 6 ಗಂಟೆಗೆ ಅಪ್ಲೋಡ್ ಆಗಬೇಕು. ಕೆಲವೊಮ್ಮೆ ಟವರ್ ಸಿಕ್ಕದೆ ಇದ್ದಾಗ, ಆಮೇಲೆ ನೆಟ್ವರ್ಕ್ ಸಮಸ್ಯೆಯಲ್ಲಿ ಕೆಲವೆಲ್ಲ ನಾವು ಹಳ್ಳಿಗಳ ಕಡೆ ಇರ್ತೀವಿ. ಆಮೇಲೆ ಅದನ್ನ ಎಡಿಟ್ ಮಾಡೋಕ್ಕೆಲ್ಲ ನಮಗೆ ತುಂಬಾ ಟೈಮು ಹಿಡಿಯುತ್ತೆ. ಎಡಿಟ್ ಮಾಡೋದು ಒಂದೇ ಕೆಲಸ ಅಲ್ಲ, ಎಲ್ಲಾ ತರ ಕೆಲಸ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ನಾವು ಎಡಿಟಿಂಗ್ ಮಾಡೋದು, ಅಪ್ಲೋಡ್ ಮಾಡೋದು, ಇದೆಲ್ಲ ಕೆಲಸ ಇರ್ತದೆ. ನಮಗೆ ಕೆಲಸ ಮಾಡೋದೇ ಮುಖ್ಯ. ಅದನ್ನ ಮಾಡಿರೋದನ್ನ ಜನರಿಗೆ ಪ್ರಚಾರ ಮಾಡೋದು ಅಷ್ಟು ಮುಖ್ಯ ಅಲ್ಲ. ನಮಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಅದರಲ್ಲಿ ಉಳಿದಿದ್ದ ಟೈಮಲ್ಲಿ ನಾವು ಆ ರೀತಿ ಜನರಿಗೆ ಮಾಹಿತಿಯನ್ನು ಕೊಡೋಕ್ಕಾಗಿ ನಾವು ಅದನ್ನ ಇಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಈಗೆಲ್ಲ ಒಂದು 5-6 ಜನ ಅಲ್ಲಿ ನಡ್ತಾ ಇದ್ದಾರೆ, ಸಾಲು ನಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಇನ್ನು ಬಾಕಿ ಇರೋರು ಈ ಕಡೆ ಸೈಡ್ನಲ್ಲಿ ಗುಂಡಿ ತೆಗಿತಾ ಇದ್ದಾರೆ. ಹೀಗೆ ಕೆಲಸ ನಡೀತಾ ಇದೆ. ಸೂರ್ಯ ಇನ್ನೇನು ಮುಳುಗೋ ಸ್ಟೇಜಿಗೆ ಬಂದಿದೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ಹಾಕ್ತೀನಿ. ನಮಸ್ತೆ.